ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಪೆ 2 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇದೇ 27 ತಾರೀಕಿಗೆ ನಿಮಗೆ ಎಲ್ಲ ಒಂದು ಶಾಲೆಗಳಲ್ಲಿ ಎಪೆ 2 ಅಂದರೆ ರೂಪಾತ್ಮಕ ಪರೀಕ್ಷೆ 2 ಸ್ಟಾರ್ಟ್ ಆಗುತ್ತೆ. ನಾವು ಈಗಾಗಲೇ ಕನ್ನಡ ಸಂಬಂಧಪಟ್ಟಂಥ ವಿಡಿಯೋನ ಮಾಡಿ ಕೊಟ್ಟಿದ್ದೀವಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಸೆಟ್ 3 ಕೂಡ ಮಾಡಿ ಅಪ್ಲೋಡ್ ಮಾಡಿಕೊಡ್ತೀನಿ. ಯಾವ ರೀತಿ ಪ್ರಶ್ನೆ ಬರ್ತವೆ ಎಕ್ಸಾಮ್ಗೆ ನೋಡೋಣ. ಹಾಗೆ ಈಗ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ ರಚನಾತ್ಮಕ ಮೌಲ್ಯಾಂಕನ ಪರೀಕ್ಷೆ 2 ವಿಷಯ ಹಿಂದಿ, ಒಟ್ಟು 20 अंकों ಹೊಂದಿರುವಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ಮೇಲ್ ಕಾಲಮ್ ಕೊಟ್ಟಿರ್ತಾರೆ. ನಿರ್ಮಲಿಖಿತ ಪ್ರಶ್ನೆಗೆ ಇಲ್ಲಿಯೇ 4 ಸೊ ವಿಕ್ಲಪ್ ಸುಜಾಯಗೆ ಆನೆ ಸೊ ಉನ್ಮೆ ಇಸ್ ಅಲ್ಲಿ ಕೊಟ್ಟಂಥ MCQ ಕೊಟ್ಟಿರ್ತಾನೆ. ಕಂಪ್ಲೀಟಾಗಿ ಓದ್ಕೋಬೇಕು ಪ್ರಶ್ನೆ ಪತ್ರಿಕೆನ. ಸೊ ಹಾಗೆ 2 ಮಾರ್ಕರ್ಸ್ ಕ್ವಶನ್ ಕೇಳಿದ್ದಾನೆ ಮೇಲ್ ಕಾಲಮಲ್ಲಿ. ಪ್ರಶ್ನೆ 1, ಇಂಟರ್ನೆಟ್ ಸೆ ಕ್ಯಾ ಮತ್ಲಬ್ ಹೈ, ವಾಕ್ಯಂ ಕೋ ಪ್ರಯುಕ್ತ ವಿರಾಮ ಚಿಹ್ನೆ ಹೈ. ಅಂದರೆ ಈ ವಾಕ್ಯದಲ್ಲಿ ಬಳಸಿರುವಂಥ ಪ್ರಶ್ನೆ ಯಾವುದು ಅಂತ ಕೇಳಿದಾನೆ. ನೋಡಿ ಮತ್ಲಬ್ ಹೈ ಅಂತ ಕೇಳಿದಾನೆ. ಅಲ್ಲಿ ಕ್ವಶನ್ ಮಾರ್ಕ್ ಇರೋದ್ರಿಂದ ಅದೇನಾಗುತ್ತೆ, ಪ್ರಶ್ನೆವಾಚಕ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಹಾಗೆ ಎರಡನೇ ಪ್ರಶ್ನೆ, ದಿನ್ ಕಾ ವಿಲೋಮ್ ಶಬ್ದ ಹೈ ಅಂತ ಕೇಳಿದಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ರೈಟ್ ಆನ್ಸರ್ ಬಿ ರಾತ್ ಅನ್ನೋದು ಆಗಿರುತ್ತೆ. ಇನ್ನು ನಿರ್ಮಲಿಖಿತ ಪ್ರಶ್ನೆ ಮೇ 2 ಶಬ್ದಕ್ಕೆ ಸೂಚಿತ ಸಂಬಂಧಕ್ಕೆ ಅನುರೂಪಿತ ಸಂಬಂಧಪಟ್ಟಂಥ ತಿಸ್ರೇ ಶಬ್ದಕ ಸಂಬಂಧಿತ ಶಬ್ದವನ್ನು ಬರಿಬೇಕು. 3 ಪ್ರಶ್ನೆನ ಕೇಳಿದ್ದಾರೆ. ಸೊ ಅಲ್ಲಿ ಕಶ್ಮೀರ್ ಸೇಬ್ ಕಹಾನಿ ಆಗಿದೆ. ಮೇರಾ ಬಚ್ಪನ್ ಏನಾಗುತ್ತೆ ಅಂತ ಬರಿಬೇಕು. ಹಾಗೆ ಪ್ರತಾಪ್ ಅನ್ನೋದು ಛೋಟಾಬಾಯಿ, ಬಸಂತ್ ಅನ್ನೋದಕ್ಕೆ ಅಲ್ಲಿಗೆ ಛೋಟಾಬಾಯಿಗೆ ಬಡೆ ಬಾಯಿ ಅಂತ ಆಗೋದೈತೆ. ಓಕೆ. ಇನ್ನು ಪಾಪ್ಕ ಮೂಲ ಅಲ್ಲಿ ಅಭಿಮಾನ, ಧರ್ಮಕ ಮೂಲ ದಾಯ, ಈ ರೀತಿ ಬರಿಬೇಕಾಗಿರುತ್ತೆ. ಇನ್ನು ಒಂದಾಗದ ಪ್ರಶ್ನೆನ ಕೇಳಿದರೆ ರಾಮೇಶ್ವರಂ ಕಿಸ್ ಕಾರಣ ಪ್ರಸಿದ್ಧ ಹೈ. ಹಾಗೆ ಇಂಟರ್ನೆಟ್ ಕ್ರಾಂತಿಕ ಆಸರ್ ಕಿಸ್ ಪರ್ ಪಡ ಹೈ ಅಂತ ಪ್ರಶ್ನೆ ಕೇಳಿದರೆ. ಇನ್ನು दो तीन वाक्य में उत्तर लिखिए ಪ್ರಶ್ನೆಯನ್ನು ನೋಡ್ಕೋಬೇಕು. ಹಾಗೆ ಇಲ್ಲಿ ನಿರ್ಮಲಿಖಿತ ಮೇ 3-4 वाक्य में उत्तर लिखिए. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ कैसे बताया ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಗದ್ದಾಂಶ ಓದ್ಕೊಂಡು ಅನುವಾದ ಮೇ ಕನ್ನಡಕ್ಕೆ ಅಲ್ಲಿ अंग्रेज में क्यूजी ಅಂತ ಕೇಳಿದ್ದು. आज हम सभी इंटरनेट का उपयोग करते हैं, यह हमारे आधुनिक जीवन शैली का महत्वपूर्ण अंग बन गया है, यानी सचमुच इंटरनेट के एक वरदान है. ಈ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಉತ್ತರ ಪ್ರಶ್ನೆವಾಚಕ್ ರಾತ್, ಅಲ್ಲಿ ಆತ್ಮಕಥಾ, ಬಡಬಾಯಿ, ದಯಾ, ಈ ರೀತಿ ಪ್ರಶ್ನೆ. ಒಂದಾಗದ ಪ್ರಶ್ನೆ ಇಲ್ಲಿ ಕೊಟ್ಟಿದೆ ನೋಡಿ. ಸೊ ಇಲ್ಲಿ 2-3 ವಾಕ್ಯ ಉತ್ತರಿಸುವಂಥ ಪ್ರಶ್ನೆಗಳು ಎಲ್ಲ ಕೂಡ ಕೊಟ್ಟಿದ್ದಾರೆ. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೆಸೆ ಬತಾಯ ಪ್ರಶ್ನೆ ನೋಡ್ಕೊಳ್ಳಿ. ಹಾಗೆ ತುಳಸಿದಾಸ್ ಕಿ ಜಿ ಕೆ ಅನ್ಸಾರ್ ಈ ಪ್ರಶ್ನೆ ಇದೆ. ಇನ್ನೇ ಕನ್ನಡದಲ್ಲಿ ಅನುವಾದ ಮಾಡಬೇಕಿತ್ತು. ಇದು ನಾವೆಲ್ಲರ ಅಂತರ್ಜಾಲದ ಇಂಟರ್ನೆಟನ್ನು ಉಪಯೋಗಿಸುತ್ತೇವೆ. ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ. ಸೊ ನಿಜವಾಗಿಯೂ ಅಂತರ್ಜಾಲ ಒಂದು ವರದಾನವಾಗಿದೆ. ಈ ರೀತಿ ಕನ್ನಡದಲ್ಲಿ ಬರೀಬೇಕಾಗಿರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆನ ಕಮೆಂಟ್ ಬಾಕ್ಸ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಹೋಗಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಈಗಾಗಲೇ ಕನ್ನಡ ವಿಷಯ ಸಂಬಂಧಪಟ್ಟಂಥ ವಿಡಿಯೋನ ಮಾಡಿದ್ದೀವಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇದೇ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.